ನಮಸ್ಕಾರ ಎಲ್ರಿಗೂ. ಸೊ D1 ಇಂದ D3 ಸೆಷನಲ್ಲಿ ನಾನು ಪಾರ್ಟ್ಸ್ ಆಫ್ ಸ್ಪೀಚ್ನ ಬೇಸಿಕ್ಸ್ ಕವರ್ ಮಾಡಿದ್ದೀನಿ. ಅದರಲ್ಲಿ ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್ಸು, ಅಡ್ವರ್ಬ್ಸು ಎಲ್ಲ ಕವರ್ ಆಗಿದೆ. ಸೊ ಆ ಸೆಷನ್ಗಳನ್ನ ಮೊದಲು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಮತ್ತು ಈ ಸೆಷನ್ನ ರೆಫರ್ ಮಾಡಿ. ಓಕೆ, ಈ ಸೆಷನಲ್ಲಿ ನಾನು ಪ್ರಪೋಸಿಷನ್ಸು, ಕಂಜಂಕ್ಷನ್ಸ್ ಮತ್ತು ಇಂಟರ್ಜಂಕ್ಷನ್ಸ್ನ ಕವರ್ ಮಾಡ್ತಾ ಇದ್ದೀನಿ. ಈ ಸೆಷನ್ ಕನ್ನಡದಲ್ಲಿದೆ ಆಸ್ ವೆಲ್ ಆಸ್ ಇಂಗ್ಲೀಷ್ನಲ್ಲೂ ಕೂಡ ಇದೆ. ಸೊ ಈ ಸೆಷನ್ನ ನೀವು ಕನ್ನಡದಲ್ಲಿ ನೋಡಿ, ಆಮೇಲೆ ನಿಮಗೆ ಕಂಫರ್ಟೇಬಲ್ ಆದ ತಕ್ಷಣ ಇಂಗ್ಲೀಷ್ ವರ್ಷನ್ ಕೂಡ ರೆಫರ್ ಮಾಡಿ. ಸೊ ಅದರಿಂದ ನಿಮಗೆ ಇಂಗ್ಲೀಷಲ್ಲಿ ಬೇಗ ಅಡಾಪ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಈ ಸೆಷನಲ್ಲಿ ನೀವು ಬಂದಿದ್ದರೆ ದಯವಿಟ್ಟು ಹಿಂದಿನ ಸೆಷನ್ಗಳಿರೋ ಎಲ್ಲ ಸೆಷನ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ದೀರಿ ಅನ್ಕೊತೀನಿ. ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸರಿ ರೆಫರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಈ ಸೆಷನ್ಗೆ ಬನ್ನಿ. ಅದರಿಂದ ನಿಮಗೆ ಇಂಗ್ಲೀಷ್ ಗ್ರಾಮರ್ ಬೇಸಿಕ್ಸ್ನ ಗ್ರ್ಯಾಬ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಪ್ರಪೋಸಿಷನ್ಸ್ ಅಂದರೆ ಏನು? ಸೊ ಇಲ್ಲಿ ನೋಡ್ಬೋದು ನೀವು, ಪ್ರಪೋಸಿಷನ್ ಈಸ್ ಅ ವರ್ಡ್ ದ್ಯಾಟ್ ಶೋಸ್ ರಿಲೇಷನ್ಶಿಪ್ ಬಿಟ್ವೀನ್ ನೌನ್, ಪ್ರೊನೌನ್ ಆರ್ ಫ್ರೀಸ್. ಓಕೆ, ಆ್ಯಂಡ್ ಅದು ವರ್ಬ್ಸ್ ಇನ್ ಎ ಸೆಂಟೆನ್ಸ್. ಇನ್ ಶಾರ್ಟ್ ಇದೇನು ಮಾಡುತ್ತಂದರೆ, ವರ್ಬ್ ಆಯಿತು, ನೆಕ್ಸ್ಟ್ ನೌನ್ ಪ್ರೊನೌನ್ಗಳಾಯಿತು, when it comes to ಡೈರೆಕ್ಷನ್, ಪ್ಲೇಸ್ ಮತ್ತು ಟೈಮು, ಲೊಕೇಶನ್, ಇದನ್ನೆಲ್ಲಕ್ಕೂ ರಿಲೇಷನ್ ಕೊಡುತ್ತೆ. ಓಕೆ, ಎಕ್ಸಾಂಪಲ್ ತಗೊಂಡ್ರೆ ಇನ್, ಆಟ್, ಆನ್, ಆಫ್, ಟು, ಬೈ, ವಿತ್, ಬಿಫೋರ್, ಆಫ್ಟರ್, ಅಂಡ್ ಇವೆಲ್ಲ ಪ್ರಪೋಸಿಷನ್ಸ್. ಓಕೆನಾ? ಸೊ ನಾವು ರೆಗ್ಯುಲರ್ ಆಗಿ ಮೋಸ್ಟ್ ಆಫ್ ದ ಟೈಮು ಇನ್, ಆನ್, ಆಟ್, ಆಫ್, ಟು ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆನಾ? ಈವನ್ ವಿತ್ ಯೂಸ್ ಮಾಡ್ತೀವಿ. ಆಫ್ಟರ್ ಮತ್ತು ಬಿಫೋರ್, ಅಂಡರ್ ಫ್ರೀಕ್ವೆಂಟ್ಲಿ ಅಷ್ಟೇನು ಯೂಸ್ ಆಗಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಟು ದ ಆಫೀಸ್ ಇದೆ. ಸೊ ಎಲ್ಲಿಗೆ? ಆಫೀಸ್ಗೆ, ಟು ದಿ ಆಫೀಸ್. ಆಟ್ ದ ಡೆಸ್ಕ್, ಓಕೆ, ಡೆಸ್ಕ್ ಹತ್ರ ಇದೆ ಅಥವಾ ಡೆಸ್ಕ್ ನಿಯರ್ ಇದೆ. ಓಕೆ, ಆನ್ ದ ಟೇಬಲ್, ಟೇಬಲ್ ಮೇಲಿದೆ. ಓಕೆ, ನೆಕ್ಸ್ಟ್ ಇನ್ ಅನ್ ಅವರ್, ಓಕೆ, 1 ಗಂಟೆಯಲ್ಲಿ. ಅಬೌಟ್ ಮೈ ಸೆಲ್ಫ್, ಓಕೆ, ಸೊ ಯೋರ್ ಸೆಲ್ಫ್ ಆಗಿ ಅಂದರೆ ನಿಮ್ಮ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ಅರ್ಥ. ಓಕೆನಾ? ಸೊ ಸ್ವಲ್ಪ ಎಕ್ಸಾಂಪಲ್ಸ್ನ ಇಲ್ಲಿ ಟೇಬಲಲ್ಲಿ ನಾನು ಹಾಕಿದ್ದೀನಿ. ಸೊ ರೆಫರ್ ಮಾಡ್ಕೋಬೋದು. ಪ್ರಪೋಸಿಷನ್ಸ್ ಲಿಸ್ಟ್ ಇದೆ. ಸೊ ಇವೆಲ್ಲನೂ ಪ್ರಪೋಸಿಷನ್ಸ್ ಆಗುತ್ತೆ. ಓಕೆ, ಸೊ ನಾವು ಮಾತಾಡಬೇಕಾದ್ರೆ ಇವುಗಳನ್ನೆಲ್ಲ ಯೂಸ್ ಮಾಡ್ತೀವಿ. ಅಪ್, ಆನ್ ಟು, ಔಟ್, ಔಟ್ ಆಫ್ ಆಫೀಸ್, ವಿತ್, ಓಕೆ, ವಿತ್ ಮೈ ಫ್ರೆಂಡ್. ಸೊ ಆ ರೀತಿ ನಾವು ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ನೆನಪಿರಲಿ. ಸೊ ಈಗ ಎಕ್ಸಾಂಪಲ್ಸ್ ನೋಡೋಣ. ಸೊ ಸ್ಟಾರ್ಟಿಂಗ್ ನಾವು ಆನ್ ತಗೊಳ್ಳೋಣ. ಓಕೆನಾ? ಅವನಿಂದ ಹೇಗೆ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಪ್ಪ? ಸೊ ನಾನಿಲ್ಲಿ ಡೈರೆಕ್ಟಾಗಿ ಬರೀ ಇಂಗ್ಲೀಷಲ್ಲೇ ತಗೊಬಂದಿದ್ದೀನಿ. ಸೊ ಕನ್ನಡದಲ್ಲಿ ಏನಕ್ಕೆ ತಗೊಬಂದಿಲ್ಲ ಅಂದರೆ ನಿಮಗೆ ಅದು ಕನ್ನಡದಲ್ಲೂ ಅರ್ಥ ಆಗುತ್ತೆ, ಬಟ್ ನಾನು ನಿಮಗೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ಕಲಿಸ್ತಾ ಇದ್ದೀನಿ. ಕನ್ನಡದಲ್ಲೇ ಡೈರೆಕ್ಟಾಗಿ ಹೇಳಿದ್ರಿಂದ ನಿಮಗೆ ಸೆಂಟೆನ್ಸ್ ಗೊತ್ತಾಗುತ್ತೆ. ಸೊ ಇನ್ ಶಾರ್ಟ್, ನಿಮಗೆ ಇಂಗ್ಲೀಷ್ ಬೇಗ ಅರ್ಥ ಆಗಬೇಕಂದ್ರೆ ಕನ್ನಡದಲ್ಲಿ ಡೈರೆಕ್ಟಾಗಿ ರೆಫರ್ ಮಾಡೋದ್ರಿಂದ ನಿಮಗೆ ಮತ್ತೆ ಕನ್ನಡದಲ್ಲೇ ಸ್ಟ್ರೆಸ್ ಆಗುತ್ತೆ ಅಂತ ನಾನು ಕನ್ನಡ ಶಬ್ದಗಳನ್ನ ಹಾಗಾಗಿ ಟ್ರೈ ಮಾಡಿಲ್ಲ. ಜಸ್ಟ್ ಫಾರ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಲಿ ಅಂತ ಹೇಳ್ತಿರೋದು. ಇಲ್ಲಾಂದರೆ ನಾನು ಕನ್ನಡ ವರ್ಡ್ಸ್ನ ತೊಗೊಬರ್ಬೋದಿತ್ತು. ಓಕೆ, ಸೊ ಫಸ್ಟ್ ಒನ್ ವರ್ಡ್ ಇದೆ, ಐ ಪುಟ್ ಆನ್ ಎಗ್ ಆನ್ ದ ಕಿಚನ್ ಟೇಬಲ್. ಓಕೆ, ನಾನು ಮೊಟ್ಟೆನ ಕಿಚನ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಓಕೆನಾ? ಸೆಂಟೆನ್ಸ್ ಅರ್ಥ. ಸೊ ಇಲ್ಲಿ ಆನ್ ಏನು ಮಾಡ್ತಾ ಇದೆ? ಹೆಲ್ಪ್ ಮಾಡ್ತಾ ಇದೆ ರಿಲೇಷನ್ ಬಿಲ್ಡ್ ಮಾಡೋದಕ್ಕೆ. ಇದು ಕಿಚನ್ ಟೇಬಲ್ ಅಂದರೆ ಇದೊಂದು ನೌನ್ ಆಗುತ್ತೆ. ಓಕೆನಾ? ಸೊ ಹಂಗೆ ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು, ದಿ ಪೇಪರ್ ಈಸ್ ಆನ್ ಮೈ ಡೆಸ್ಕ್. ಇಲ್ಲಿ ಮತ್ತೆ ಆನ್ ಇದೆ, ಪೇಪರ್ ಎಲ್ಲಿದೆ? ಡೆಸ್ಕ್ ಮೇಲಿದೆ ಅಂತ. ಓಕೆನಾ? ಹಂಗೆ ಇಲ್ಲಿ ನೋಡಿ, ದಿ ಗಾರ್ಬೇಜ್ ಟ್ರಕ್ ಕಮ್ಸ್ ಆನ್ ವೆನಸ್ಡೇ. ಗಾರ್ಬೇಜ್ ಟ್ರಕ್, ಓಕೆ, ಬರುತ್ತಲ್ಲ ಮುನ್ಸಿಪಾಲ್ಟಿದ ಒಂದು ಟ್ರಕ್ಕು, ಅದು ಯಾವಾಗ ಬರುತ್ತೆ? ವೆನಸ್ಡೇ ಬರುತ್ತೆ. ಪ್ರತಿ ಸಲ ವೆನಸ್ಡೇಗೆ ಬರ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್, ಐ ವಾಸ್ ಬಾರ್ನ್ ಆನ್ 14th day of June in 1988. ಓಕೆ, ನಾನು 14th June 1988 ಜನ್ಮ ತಗೊಂಡಿದ್ದೀನಿ. ಓಕೆನಾ? ನೆಕ್ಸ್ಟ್, ಹೀ ಈಸ್ ಆನ್ ದ ಫೋನ್ ರೈಟ್ ನೌ. ಓಕೆ, ಅವನೆಲ್ಲಿದ್ದಾನೆ? ಫೋನ್ ಮೇಲಿದ್ದಾನೆ. ಸೊ ಅವನು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ನೆಕ್ಸ್ಟ್, he has been on the computer since this morning. ಶೀದು. ಓಕೆನಾ?
ಶಿ ಹ್ಯಾಸ್ ಬೀನ್. ಓಕೆ, ಅವಳು ಮಾರ್ನಿಂಗಿಂದಾನು ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾಳೆ. ಓಕೆ, ನೆಕ್ಸ್ಟ್, ಮೈ ಫೇವ್ರೆಟ್ ಮೂವಿ ವಿಲ್ ಬಿ ಆನ್ ಟಿ ವಿ ಟು ನೈಟ್. ಓಕೆ, ಇವತ್ತು ರಾತ್ರಿ ನನ್ನ ಫೇವ್ರೆಟ್ ಮೂವಿ ಟಿ ವಿನಲ್ಲಿ ಬರುತ್ತೆ. ಓಕೆ, ಸೊ ಒಂದು ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ. ಈಗ ಸೆಂಟೆನ್ಸ್ ಫಾರ್ ಎಕ್ಸಾಂಪಲ್, ಮೈ ಫೇವ್ರೆಟ್ ಮೂವಿ ವಿಲ್ ಬಿ ಆನ್ ಟಿ ವಿ ಟು ನೈಟ್, ಅದನ್ನು ಕನ್ನಡದಲ್ಲಿ ಟ್ರೈ ಮಾಡಿದರೆ ನನ್ನ ಫೇವ್ರೆಟ್ ಮೂವಿ ಇವತ್ತು ಸಂಜೆ ಇದ್ದು ಮುಂದೆ ಬರ್ತಾ ಇದೆ, ಟಿ ವಿನಲ್ಲಿ ಬರುತ್ತೆ. ಓಕೆನಾ, ಆ ರೀತಿ ಸಬ್ಜೆಕ್ಟು ಮತ್ತು ಆಬ್ಜೆಕ್ಟಿವ್ ವರ್ಬ್ಗಳನ್ನೆಲ್ಲ ಪ್ಲೇಸ್ ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಇಂಗ್ಲೀಷಲ್ಲಿರೋ ಶಬ್ದನ ನೀವು ಡೈರೆಕ್ಟಾಗಿ ಕನ್ನಡದಲ್ಲಿ ಕನ್ವರ್ಟ್ ಮಾಡೋಕ್ಕೂ ಆಗಲ್ಲ, ಕನ್ನಡದಲ್ಲಿರೋ ಸ್ಟೇಟ್ಮೆಂಟ್ನ ನೀವು ಡೈರೆಕ್ಟಾಗಿ ಇಂಗ್ಲೀಷಲ್ಲೂ ಕನ್ವರ್ಟ್ ಮಾಡೋದಕ್ಕಾಗಲ್ಲ. ಸ್ವಲ್ಪ ಆಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ವರ್ಬ್ನ ಎಲ್ಲೆಲ್ಲಿ ಹಾಕೋಬೇಕು ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ, ಸೊ ಅದನ್ನು ಟೆನ್ಸಸಲ್ಲಿ ಕವರ್ ಮಾಡೋಣ. ಸೊ ಸದ್ಯಕ್ಕೆ ನೆನಪಿರಲಿ. ಓಕೆನಾ, ನೆಕ್ಸ್ಟ್, ಬಿಲ್ಡಿಂಗ್ ಈಸ್ ಆನ್ ಫೈರ್. ಓಕೆ, ಸೊ ಬಿಲ್ಡಿಂಗ್ಗೆ ಬೆಂಕಿ ಹತ್ಕೊಂಡಿದೆ. ನೆಕ್ಸ್ಟ್, ಆಟ್ ಎಕ್ಸಾಂಪಲ್ಸು, ಐ ವಿಲ್ ಮೀಟ್ ಯು ಆಟ್ 12 PM. ಸೊ ನಾನು 12 ಗಂಟೆ ಸಂಜೆ ನಿಮಗೆ ಮೀಟ್ ಆಗ್ತೀನಿ, ಮಧ್ಯಾಹ್ನ ಅನ್ಸುತ್ತಿದ್ದು. ಓಕೆ, ದ ಬಸ್ ವಿಲ್ ಸ್ಟಾಪ್ ಹೇರ್ ಆಟ್ 5:45 PM. ಸೊ ಬಸ್ ಸಂಜೆ 5:45ಕ್ಕೆ ಇಲ್ಲಿ ನಿಂತ್ಕೊಳ್ಳುತ್ತೆ. ಓಕೆ, ದರ್ ಈಸ್ ಅ ಪಾರ್ಟಿ ಅಟ್ ದ ಕ್ಲಬ್ ಹೌಸ್. ಕ್ಲಬ್ ಹೌಸ್ನಲ್ಲಿ ಪಾರ್ಟಿ ಇದೆ. ಓಕೆ, ನೆಕ್ಸ್ಟು, ದೇರ್ ವೇರ್ ಹಂಡ್ರೆಡ್ಸ್ ಆಫ್ ಪೀಪಲ್ ಅಟ್ ದ ಪಾರ್ಕ್. ಓಕೆ, ಪಾರ್ಕಲ್ಲಿ 100 ಜನ ಸೇರ್ಕೊಂಡಿದ್ದಾರೆ. ಓಕೆ, ಇದ್ದಾರೆ, 100 ಜನ ಇದ್ದಾರೆ. ಓಕೆ, ಇದ್ದರು ಅಂತ ಬರುತ್ತೆ, ದೇರ್ ವೇರ್. ವಿ ಸಾ ಅ ಬೇಸ್ಬಾಲ್ ಗೇಮ್ ಅಟ್ ದ ಸ್ಟೇಡಿಯಂ. ನಾವು ಬೇಸ್ಬಾಲ್ ಗೇಮ್ನ ಸ್ಟೇಡಿಯಮ್ಮಲ್ಲಿ ನೋಡಿದ್ವಿ, ಅಟ್ ದ ಸ್ಟೇಡಿಯಂ. ಓಕೆ, ನೆಕ್ಸ್ಟ್, ಹಿ ಲಾಫ್ಟ್ ಅಟ್ ಮೈ ಆ್ಯಕ್ಟಿಂಗ್. ಅವನು ನನ್ನ ಆ್ಯಕ್ಟಿಂಗ್ ನೋಡಿ ನಕ್ಕ, ಅಥವಾ ನನ್ನ ಆ್ಯಕ್ಟಿಂಗ್ ಮೇಲೆ ನಕ್ಕ. ಓಕೆ, ಐ ಆಮ್ ಗುಡ್ ಅಟ್ ಡ್ರಾಯಿಂಗ್. ಸೊ ನಾನು ಡ್ರಾಯಿಂಗ್ಲಿ ಚೆನ್ನಾಗಿದ್ದೀನಿ, ಸೊ ನಾನು ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತೀನಿ, ಇನ್ ಶಾರ್ಟ್. ಓಕೆ, ನೆಕ್ಸ್ಟ್, ಇನ್ ಎಕ್ಸಾಂಪಲ್ ಪ್ರಪೋಸಿಷನ್ಸ್ಗೆ, ದಿ ನ್ಯೂ ಸೆಮಿಸ್ಟರ್ ವಿಲ್ ಸ್ಟಾರ್ಟ್ ಇನ್ ಮಾರ್ಚ್. ಓಕೆ, ನಮ್ಮ ನೆಕ್ಸ್ಟ್ ಸೆಮಿಸ್ಟರ್ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ, ಅಥವಾ ಹೊಸ ಸೆಮಿಸ್ಟರ್ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, ಶಿ ಲುಕ್ಡ್ ಮೀ ಡೈರೆಕ್ಟ್ಲಿ ಇನ್ ದಿ ಐಸ್. ಸೊ ಅವಳು ನನ್ನ ಕಣ್ಣಲ್ಲಿ ಡೈರೆಕ್ಟಾಗೇ ನೋಡಿದ್ಲು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಓಕೆ, ಐ ಆಮ್ ಕರೆಂಟ್ಲಿ ಸ್ಟೇಯಿಂಗ್ ಇನ್ ಅ ಹೋಟೆಲ್. ನಾನು ಹೋಟೆಲಲ್ಲಿ ಈಗ ಸದ್ಯ ಸ್ಟೇ ಮಾಡ್ತಾ ಇದ್ದೀನಿ. ಓಕೆ, ಇದ್ದೀನಿ. ಮೈ ಹೋಮ್ ಟೌನ್ ಇನ್ ಲಾಸ್ ಆಂಜಲ್ಸ್ ವಿಚ್ ಈಸ್ ಇನ್ ಕ್ಯಾಲಿಫೋರ್ನಿಯಾ. ನನ್ನ ಹೋಮ್ ಟೌನು ಲಾಸ್ ಆಂಜಲಸಲ್ಲಿದೆ. ಓಕೆ, ಅದು ಕ್ಯಾಲಿಫೋರ್ನಿಯಾದಲ್ಲಿದೆ. ಈ ಲಾಸ್ ಆಂಜಲಸ್ ಕ್ಯಾಲಿಫೋರ್ನಿಯಾದಲ್ಲಿದೆ. ಓಕೆನಾ, ದಿಸ್ ಪೇಂಟಿಂಗ್ ಈಸ್ ಮೋಸ್ಟ್ಲಿ ಇನ್ ಬ್ಲೂ. ಆ ಪೇಂಟಿಂಗ್ ಇದೆಯಲ್ಲ, ಅಥವಾ ಈ ಪೇಂಟಿಂಗ್ ಇದೆಯಲ್ಲ, ಇದು ಮೋಸ್ಟ್ಲಿ ಬ್ಲೂ ಕಲರಲ್ಲಿದೆ, ನೀಲಿ ಬಣ್ಣದಲ್ಲಿದೆ. ದ ಸ್ಟೂಡೆಂಟ್ಸ್ ಸ್ಟುಡ್ ಇನ್ ಅ ಸರ್ಕಲ್. ಓಕೆ, ಸ್ಟೂಡೆಂಟ್ಸ್ ಎಲ್ಲರೂ ವೃತ್ತಾಕಾರದಲ್ಲಿ ನಿಂತರು. ದಿಸ್ ಜಾಕೆಟ್ ಕಮ್ಸ್ ಇನ್. ಓಕೆ, 4 ಡಿಫ್ರೆಂಟ್ ಸೈಜಸ್. ಜಾಕೆಟ್ ಇದೆಯಲ್ಲ, ಅದು 4 ಬೇರೆ ಬೇರೆ ಸೈಜಲ್ಲಿ ಬರುತ್ತೆ. ಓಕೆನಾ, ಸೊ ನೆಕ್ಸ್ಟ್, ಐ ಬಿಲೀವ್ ಇನ್ ದಿ ನೆಕ್ಸ್ಟ್ ಲೈಫ್. ನಾನು ಪುನರ್ಜನ್ಮ ಅಥವಾ ಮುಂದಿನ ಜೀವನ, ಮುಂದಿನ ಲೈಫನ್ನು ನಂಬ್ತೀನಿ. ಸೊ ಈಗಿನ ಕರೆಂಟ್ ಜನ್ರೇಷನ್ ಎಲ್ಲ ನಂಬಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಅದು ಆ ಸ್ಟೇಟ್ಮೆಂಟ್ ಅರ್ಥ. ಸೊ ಅದು ಆ ಸ್ಟೇಟ್ಮೆಂಟ್ಗೆ ಜಾಸ್ತಿ ವ್ಯಾಲ್ಯೂ ಇದೆ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗ್ಯಾಮ್ಲಿಂಗ್. ಓಕೆ, ಅಂದರೆ ನಾವು, ಅಂದರೆ ಒಂದು ಫ್ರೆಂಡ್ಸ್ ಸರ್ಕಲ್ ಇದೆ, ನಾವು ಗ್ಯಾಮ್ಲಿಂಗಲ್ಲಿ ಇಂಟ್ರೆಸ್ಟಿಂಗ್ ಇಲ್ಲ. ಅಂದರೆ ಗ್ಯಾಮ್ಲಿಂಗ್ ಅಂದರೆ ಜೂಜಾಟ ಅದು ಇದಿಲ್ಲ, ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಎಕ್ಸಸೈಸ್ ಇಲ್ಲಿ ಇದೆಲ್ಲ ನೋಡಿದ್ರಲ್ಲ, ಇದ್ರ ಮೇಲೆ ಎಕ್ಸಸೈಸಸ್ ಇದೆ, ಈಗ ಟ್ರೈ ಮಾಡೋಣ. ಫಸ್ಟ್ ಒನ್, ಐ ವಾಂಟ್ ಟು ಲೂಸ್ 5 kg ಡ್ಯಾಶ್ 1 month. ನಾನು 5 ಕಿಲೋನ ಕಳ್ಕೊಬೇಕಂತಿದ್ದೀನಿ, 1 ತಿಂಗಳಲ್ಲೇ ನಾನು 5 kgನ ಕಳ್ಕೊಬೇಕಂತಿದ್ದೀನಿ. ಓಕೆ, ನಾನು 1 ತಿಂಗಳಲ್ಲೇ 5 kgನ ಕಳ್ಕೊಬೇಕಂತಿದ್ದೀನಿ. ಈ ಸೆಂಟೆನ್ಸ್ ಇದೆ. ಇದನ್ನ ಹೆಂಗೆ ಕನ್ವರ್ಟ್ ಮಾಡಬೇಕಪ್ಪ? ಇಲ್ಲಿ ಎಕ್ಸಾಂಪಲ್ಸ್ ಇದೆ, ಆನ್, ಇನ್, ಅಟ್. ಓಕೆ, ಐ ವಾಂಟ್ ಟು ಲೂಸ್ 5 kg ಆನ್ 1 month ಆಗುತ್ತಾ? ತಪ್ಪು. ಓಕೆ, ಅಟ್ 1 month ಇಲ್ಲ, ಇನ್ 1 month, 1 month ಒಳಗಾಗಿ ಇನ್ 1 month ಆಗುತ್ತೆ. ಓಕೆನಾ, ಆನ್ಸರ್ ನೋಡಿ, ಇನ್ನಿದೆ. ಪಾಯಿಂಟರ್ ಆಕ್ಟಿವೇಟ್ ಮಾಡ್ತೀನಿ.
ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟ್, ಕುಡ್ ಯು ಗೆಟ್ ಮಿ ದಿಸ್ ಪ್ಯಾಂಟ್, ಕುಡ್ ಯು ಗೆಟ್ ಮಿ ದಿಸ್ ಪ್ಯಾಂಟ್ ಡ್ಯಾಶ್ ಅ ಲಾರ್ಜರ್ ಸೈಜ್. ಓಕೆ, ನೀವು ಶಾಪಿಂಗ್ ಹೋಗಿದ್ದೀರಿ, ಶಾಪಿಂಗಲ್ಲಿ ಅವ್ನು ಕೇಳ್ತಾ ಇದ್ದೀರಿ ಈ ಪ್ಯಾಂಟ್ ಎದ್ದು ಸ್ವಲ್ಪ ಬೇರೆ ಬೇರೆ ಸೈಜ್ ಇದ್ರೆ ತೋರಿಸ್ತೀರಾ, ಈ ಪ್ಯಾಂಟ್ನ ಬೇರೆ ಸೈಜ್ ಇದೆ ಕೊಡ್ತೀರಾ ಅಂತ. ಓಕೆನಾ, ಕುಡ್ ಯು ಗೆಟ್ ಮಿ ದಿಸ್ ಪ್ಯಾಂಟ್ ಆನ್ ಅ ಲಾರ್ಜರ್ ಸೈಜ್, ಆಟ್ ಅ ಲಾರ್ಜರ್ ಸೈಜ್, ಇನ್ ಅ ಲಾರ್ಜರ್ ಸೈಜ್. ಏನಾಗುತ್ತೆ? ಇನ್ ಅ ಲಾರ್ಜರ್ ಸೈಜ್. ಓಕೆ, ನೆಕ್ಸ್ಟ್, ಶಿ ಸೀಮ್ಸ್ ಟು ಬಿ ಇಂಟ್ರೆಸ್ಟೆಡ್ on psychology, at psychology, or in psychology. I think it should be in psychology. Interested in psychology. Okay, ಮುಂದೆ ಅವಳಿಗೆ ಸೈಕಾಲಜಿ ಅಂದರೆ ಸೈಕಾಲಜಿ ಮನೋಶಾಸ್ತ್ರ. ಓಕೆ, ಐ ವಿಲ್ ಕಮ್ ಟು ಪಿಕ್ ಯು ಅಪ್ ಡ್ಯಾಶ್ 2 PM ಟುಮಾರೋ. ನಾನು ನಿನ್ನ ಪಿಕ್ ಮಾಡೋದಕ್ಕೆ ಎಕ್ಸಾಕ್ಟ್ ಆಗಿ 2 ಗಂಟೆಗೆ ನಾಳೆ ಬರ್ತೀನಿ. ಸೊ ಏನಾಗುತ್ತಿದೆ? ಆನ್ 2 PM ಆಗುತ್ತಾ, ಆಟ್ 2 PM ಆಗುತ್ತಾ, ಇನ್ 2 PM ಆಗುತ್ತಾ? ಇಟ್ ಶುಡ್ ಬಿ ಆಟ್ 2 PM. ಓಕೆ, ಐ ವಿಲ್ ಕಮ್ ಟು ಪಿಕ್ ಯು ಅಪ್ ಆಟ್ 2 PM ಟುಮಾರೋ. ಓಕೆ, ನೆಕ್ಸ್ಟ್, ದಿಸ್ ಕ್ಲಾಸ್ ವಿಲ್ ಬಿ ಹೆಲ್ಡ್ at Mondays, in Mondays, on Mondays. It should be on Mondays. Okay, this class will be held on Mondays. So every Monday this class will be held. Fine. So I think ನಿಮಗೆ ಎಕ್ಸಾಂಪಲ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ಈ ರೀತಿ ಟ್ರೈ ಮಾಡ್ತಾ ಇರಿ. ಓಕೆ, ಸೆಂಟೆನ್ಸ್ನ ಫಾರ್ಮ್ ಮಾಡ್ತಾ ಇರಿ, ನಿಮಗೆ ಈಸಿಯಾಗಿ ಪ್ರಪೋಸಿಷನ್ಸ್ನ ಯೂಸ್ ಮಾಡೋದಕ್ಕೆ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಫ್ ಎಕ್ಸಾಂಪಲ್ಸು. I got married in the summer of 2000. ಓಕೆ, ನಾನು ಬೇಸಿಗೆಗಾಲದಲ್ಲಿ ಮದುವೆ ಆದೆ, ಅದು 2000 ಇಸ್ವಿಲಿ. ಓಕೆ, ದಿಸ್ ಈಸ್ ಅ ಪಿಕ್ಚರ್ ಆಫ್ ಮೈ ಫ್ಯಾಮಿಲಿ. ಈ ಪಿಕ್ಚರ್ ನಮ್ಮ ಫ್ಯಾಮಿಲಿದು. ಓಕೆನಾ, ದಿಸ್ ಇಸ್ ಅ ಪಿಕ್ಚರ್ ಆಫ್ ಮೀ ಅಂತ ಹಾಕೋಬೋದು ನೀವು. ಇದು ನನ್ನ ಪಿಕ್ಚರ್, ನನ್ನ ಒಂದು ಪಿಕ್ಚರ್ ಇಮೇಜ್. ಓಕೆ, ಐ ಗಾಟ್ ಅ ಡಿಸ್ಕೌಂಟ್ ಆಫ್ 10% ಆನ್ ದ ಪರ್ಚೇಸ್. ಓಕೆ, ನನಗೆ 10% ಡಿಸ್ಕೌಂಟ್ ಸಿಕ್ತು ಈ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ನಲ್ಲ ಅಲ್ಲಿ, ಆ ಪರ್ಚೇಸ್ ಮೇಲೆ ನನಗೆ 10% ಡಿಸ್ಕೌಂಟ್ ಸಿಕ್ತು. ಓಕೆ, ನೆಕ್ಸ್ಟ್ ಆಫ್ ಇಲ್ಲಾಗಿದೆ. ಐ ಡ್ರ್ಯಾಂಕ್ 3 cups ಆಫ್ ಮಿಲ್ಕ್. ನಾನು 3 ಕಪ್ ಹಾಲನ್ನ ಕುಡಿದೆ. ಓಕೆ, ಆರ್ ಎಲ್ಸ್ ಐ ಡ್ರ್ಯಾಂಕ್ 3 ಬಾಟಲ್ಸ್ ಆಫ್ ಬಿಯರ್. ನಾನು 3 ಬಾಟಲ್ ಬಿಯರ್ನ ಕುಡಿದ್ಬಿಟ್ಟೆ. ಓಕೆ, ಕುಡಿದೆ. A large number of people gathered to protest. Okay, large number of people. Okay, ಅಲ್ಲಿ ಬಹಳಷ್ಟು ಜನ ಪ್ರೊಟೆಸ್ಟ್ ಮಾಡೋದಕ್ಕೆ ಕೂಡ್ಕೊಂಡಿದ್ರು. I had only 4 hours of sleep during the last 2 days. Okay, ಕಳೆದ 2 ದಿನದಿಂದ ಬರೀ ನನಗೆ 4 ಗಂಟೆ ನಿದ್ದೆ ಮಾತ್ರ ಇದೆ ಗುರುವೆ ಅಂತ. ಓಕೆ, 4 ಗಂಟೆ ಮಾತ್ರ ಮಲ್ಕೊಂಡಿದ್ದೀನಿ. He got a perfect score of 5 on his writing assignment. ಓಕೆ, ಅವನಿಗೆ 5ಕ್ಕೆ 5 ಸ್ಕೋರ್ ಸಿಕ್ಕಿದೆ ಅವನ ರೈಟಿಂಗ್ ಅಸೈನ್ಮೆಂಟ್ ಅಲ್ಲಿ. ಓಕೆ, 2 ಎಕ್ಸಾಂಪಲ್ಸ್ ಈಗ. ಐ ಆಮ್ ಹೆಡಿಂಗ್ ಟು ದಿ ಎಂಟ್ರೆನ್ಸ್ ಆಫ್ ದಿ ಬಿಲ್ಡಿಂಗ್. ನಾನೀಗ ಬಿಲ್ಡಿಂಗ್ನ ಎಂಟ್ರೆನ್ಸ್ ಕಡೆಗೆ ಹೋಗ್ತಾ ಇದ್ದೀನಿ. ಹೆಡಿಂಗ್. ಓಕೆ, ದ ಪ್ಯಾಕೇಜ್ ವಾಸ್ ಮೇಲ್ ಟು ಮಿಸ್ಟರ್ ಕಿಮ್ ಎಸ್ಟರ್ಡೇ. ಓಕೆ, ಒಂದು ಪ್ಯಾಕೇಜ್ ಇದೆ, ಅದು ಪ್ಯಾಕೇಜ್ನ ನಿನ್ನೆನೆ ಮೇಲ್ ಮಾಡಲಾಗಿದೆ. ಯಾರಿಗೆ? ಕಿಮ್ಗೆ. ಓಕೆ, all of us went to the movie theater. ನಾವೆಲ್ಲರೂ ಮೂವಿ ಥಿಯೇಟ್ರಿಗೆ ಹೋದ್ವಿ. ಓಕೆ, ಪ್ಲೀಸ್ ಸೆಂಡ್ ಇಟ್ ಬ್ಯಾಕ್ ಟು ಮೀ. ಪ್ಲೀಸ್ ನನಗೆ ಅದನ್ನು ರಿಟರ್ನ್ ಕಳಿಸು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದ ಸ್ನೋ ವಾಸ್ ಪೈಲ್ಡ್ ಆಫ್ ಆನ್ ದ ರೂಫ್. ಸ್ನೋ ಇದೆಯಲ್ಲ, ಅದು ರೂಫ್ ಮೇಲೆ ಏನಾಗಿತ್ತು, ಕೂಡಾಕೊಂಡಿತ್ತು. ಓಕೆನಾ, ಸ್ಟೋರ್ ಆಗಿತ್ತು ಅಂತ ಕರಿಬೋದು. ದ ಸ್ಟಾಕ್ ಪ್ರೈಸಸ್ ರೋಸ್ ಅಪ್ ಟು $100. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾ ಇರುತ್ತೆ, ಅದು ಒಂಥರ ಗ್ಯಾಮ್ಲಿಂಗೆ. ಸೊ ಬೆಟರ್ ನಾಟ್ ಟು ಇನ್ವೆಸ್ಟ್ ಮಾಡಿದರೆ ಹೋಗಿ ಎಕ್ಸ್ಕೋಕ್ ರೆಡಿ ಆಗಿರಿ. ಸೊ ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಪೂರ್ತಿ ಡೌನ್ಫಾಲ್ನ ಕಾಣ್ತಾ ಇದ್ದೀವಿ. ಸೊ ಅದೇ ರೀತಿ. ಓಕೆ, ಸ್ಟಾಕ್ ಮಾರ್ಕೆಟಲ್ಲಿ ಇದು ತೋರಿಸೋದು $100 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್, ದಿಸ್ ಲೆಟರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯೋರ್ ಅಡ್ಮಿಷನ್. ಈ ಒಂದು ಲೆಟ್ರ್ ನಿಮ್ಮದು ಅಡ್ಮಿಷನ್ಗೆ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಓಕೆ, my answer to your question is in this envelope. Okay, ನಿನ್ನ ಈ ಕ್ವಶನ್ಗೆ
ಈ ಎನ್ವಲಪ್ ಅಲ್ಲಿ ಆನ್ಸರ್ ಇದೆ. ಓಕೆನಾ. ಡು ನಾಟ್ ರೆಸ್ಪಾಂಡ್ ಟು ಎವ್ರಿ ಲಿಟಲ್ ಥಿಂಗ್ ಇನ್ ಯೋರ್ ಲೈಫ್. ಸೊ ಲೈಫಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀವು ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ಬೇಡಿ. ಅವನೋ ಏನೋ ಅನ್ನಪ್ಪ, ಸುಮ್ಮನೆ ಅವನಿಗೆ ಎದುರುತ್ರ ಕೊಡೋದು ತಪ್ಪು. ಕಂಪ್ನಿಲಿ ಏನೇ ಜಗಳ ಆಯ್ತಪ್ಪ, ಅದನ್ನು ಸುಮ್ಮನೆ ಸೀರಿಯಸ್ ಆಗಿ ತೊಗೊಳ್ಳೋದು ತಪ್ಪು. ಸೊ ಲೈಫಲ್ಲಿ ಅದು ಮಾಡೋಕ್ಕೆ ಹೋಗ್ಬೇಡಿ. ಅದು ಮಾಡಿದರೆ ನಿಮ್ಮ ಜೀವನದಲ್ಲಿ ಪಕ್ಕಾ ಡೌನ್ಫಾಲ್ನ ಕಾಣ್ತೀರಾ. ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದಕ್ಕೆ ಕಲೀರಿ, ಬಿಟ್ಬಿಡೋದಕ್ಕೆ ಕಲೀರಿ. ಸೊ ಎವ್ರಿ ಡೇ ನೀವು ಒಂದು ವಿಷಯ ತಲೆಯಲ್ಲಿ ಇಟ್ಕೊಂಡು ಕೂತ್ರೆ ಅದು ಸಾಯೋವರೆಗೆ ಹೋಗೋದೇ ಇಲ್ಲ. ಓಕೆ, ಒಬ್ಬನ ಮೇಲೆ ಸೇಟ್ ತೀರ್ಸ್ಕೋಬೇಕಾಯ್ತು, ಯಾರೋ ಏನೋ ಅಂದರೆ ಅಂತ ಅದನ್ನು ರಿಟರ್ನ್ ಅವನಿಗೆ ಟೌಂಟ್ ತೊಗೊಳೋದು, ಅವನ ಮೇಲೆ ರೇಗೋದು, ಅವನ ಮೇಲೆ ಸಿಟ್ಟಿಟ್ಕೊಳ್ಳೋದು. ಸೊ ಲೈಫಲ್ಲಿ ಸರಿಯಲ್ಲ. ಓಕೆನಾ, ಅದು ಈ ವರ್ಡ್ನ ಅರ್ಥ. ಐ ವರ್ಕ್ 9 to 6 Monday to Friday. ಸೊ ನಾನು ಸೋಮವಾರದಿಂದ ಶುಕ್ರವಾರದವರೆಗೆ ಮುಂಜಾನೆ 9ರಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಮಾಡ್ತೀನಿ. ಈಗ ಎಕ್ಸಾಂಪಲ್ ಫಾರ್ ಪ್ರಪೋಸಿಷನ್ಸ್ಗೆ, ದಿಸ್ ಪ್ಲೇಸ್ ಈಸ್ ಫಾರ್ ಎಕ್ಸಿಬಿಷನ್ಸ್ ಆ್ಯಂಡ್ ಶೋಸ್. ಓಕೆ, ಈ ಪ್ಲೇಸ್ ಎಕ್ಸಿಬಿಷನ್ ಮತ್ತು ಶೋಸ್ಗೆ ಮಾತ್ರ ಸೀಮಿತವಾಗಿದೆ. ಐ ಬೇಕ್ಡ್ ಕೇಕ್ ಫಾರ್ ಯೋರ್ ಬರ್ತ್ಡೇ. ನಾನು ನಿನ್ನ ಸಲುವಾಗಿ, ನಿನ್ನ ಬರ್ತ್ಡೇಗಾಗಿ ನಾನು ಕೇಕ್ನ ರೆಡಿ ಮಾಡಿದ್ದೀನಿ. ಐ ಪುಟ್ ಅ ನೋಟ್ ಆನ್ ದ ಡೋರ್ ಫಾರ್ ಪ್ರೈವಸಿ. ನನ್ನ ಪ್ರೈವಸಿಗಾಗಿ ಒಂದು ನೋಟ್ನ ನನ್ನ ಡೋರ್ ಮೇಲೆ ಅಂಟಿಸಿದ್ದೀನಿ. ಓಕೆ, ಶಿ ಹ್ಯಾಸ್ ಬೀನ್ ಸ್ಟಡಿಂಗ್ ಹಾರ್ಡ್ ಫಾರ್ ದ ಫೈನಲ್ ಎಕ್ಸಾಮ್. ಅವಳು ಒಂದು ಫೈನಲ್ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕಾಗಿ ಓದ್ತಾ ಇದ್ದಾಳೆ, ಜಾಸ್ತಿ ಎಫರ್ಟ್ ಹಾಕ್ತಾ ಇದ್ದಾಳೆ. ಓಕೆ, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ನಾನು ನಿನ್ನ ಮೇಲೆ ನನಗೆ ಗರ್ವ ಇದೆ ಅಂತ ಹೇಳೋದು. ಓಕೆನಾ. ವಿ ಫೀಲ್ ಡೀಪ್ಲಿ ಸಾರಿ ಫಾರ್ ಯೋರ್ ಲಾಸ್. ಸೊ ಇದು ಒಬ್ಬೊಬ್ಬರು ಯಾರಾದರೂ ತೀರ್ಕೊಂಡ್ರೆ ಅದಕ್ಕೆ ಕಂಡೋಲೆನ್ಸ್ ಕಳಿಸೋದಕ್ಕೆ ಸೆಂಟೆನ್ಸ್ ಯೂಸ್ ಮಾಡ್ತಾರೆ. ಓಕೆ, ಫಾರ್ ದಿಸ್ ರೀಸನ್ ಐ ಹ್ಯಾವ್ ಡಿಸೈಡೆಡ್ ಟು ಕ್ವಿಟ್ ದಿಸ್ ಜಾಬ್. ಓಕೆ, ಇಲ್ಲಿದೆಯಲ್ಲ ಲಿಟಲ್ ಥಿಂಗ್ಸ್ ನೀವು ಏನಾದರೂ ಸೀರಿಯಸ್ ತೊಗೊಂಡ್ರೆ ನೀವು ಜಾಬ್ ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ, ಅಥವಾ ಇನ್ ಶಾರ್ಟ್ ಏನೋ ಒಂದು ರೀಸನ್ ಇರುತ್ತೆ ಅದಕ್ಕಾಗಿ ನಾನು ಜಾಬ್ ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆ, ಸೊ ಎಕ್ಸಸೈಸ್ ನೋಡೋಣ. ಫಸ್ಟ್ ಒನ್ನು, ಐ ಸ್ಲೆಪ್ಟ್ ಡ್ಯಾಶ್ ಓನ್ಲಿ 2 hours last night. I slept for only 2 hours last night. It should be for, correct? Next, it was my first trip to Kashmir. It should be to, for ಹೋಗಲ್ಲ, off ಹೋಗಲ್ಲ. Okay ನಾ. Next ಬಂದ್ಬಿಟ್ಟು turn off the TV and go to the bed, and go straight to the bed. 2 ಆಗುತ್ತೆ. Okay ನಾ. Next, this book was written. ಈ ಬುಕ್ ಬರ್ದಿದೆ. ಡ್ಯಾಶ್ ದ ಪೀಪಲ್ ಹೂ ವಾಂಟ್ ಟು ಲರ್ನ್ ಹೌ ಟು ಪ್ಲೇ ಗಿಟಾರ್. ಈ ಬುಕ್ ಯಾರಿಗೆ ಗಿಟಾರ್ ಕಲಿಬೇಕಿದೆ ಅವ್ರಿಗೋಸ್ಕರ ಬರ್ದಿದೆ. ಸೊ ಟೂನು ಆಗಲ್ಲ, ಆಫ್ ಹೋಗಲ್ಲ, ಫಾರ್ ಆಗ್ಬಿಡುತ್ತೆ ಇಲ್ಲಿ. ಓಕೆ, ಅವ್ರಿಗಾಗಿ ಬರ್ದಿದೆ ಫಾರ್. ಓಕೆ, ದಿಸ್ ಬುಕ್ ವಾಸ್ ರಿಟನ್ ಫಾರ್ ದ ಪೀಪಲ್ ಹೂ ವಾಂಟ್ ಟು ಲರ್ನ್ ಹೌ ಟು ಪ್ಲೇ ಗಿಟಾರ್. ಓಕೆ, ನೆಕ್ಸ್ಟ್, ಐ ವಾಸ್ ಲೇಟ್ ಡ್ಯಾಶ್ ಸ್ಕೂಲ್. ನಾನು ಸ್ಕೂಲ್ಗಾಗಿ ಲೇಟ್ ಆಗಿದ್ದೀನಿ, ನಾನು ಸ್ಕೂಲ್ಗೆ ಲೇಟ್ ಆಗಿದೆ ಗುರುವೆ ಅಂತ. ಓಕೆ, ಏನಾಗುತ್ತಿದೆ, ಐ ವಾಸ್ ಲೇಟ್ ಫಾರ್ ಸ್ಕೂಲ್. ಫೈನ್. ನೆಕ್ಸ್ಟ್, ಶ್ರೀ ಈಸ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಈ ಸೆಂಟೆನ್ಸ್ ಈಸಿ, ಜಾಸ್ತಿ ಯೂಸ್ ಮಾಡ್ತೀವಿ, ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಹಾಗೆ. ಓಕೆ, ಫೈನ್. ಸೊ ಇದು ಎಕ್ಸಸೈಸಸ್ ಆಯಿತು ಆಫ್ ಟು ಫಾರ್ಗೆ. ನೆಕ್ಸ್ಟ್ ಹೋಗೋಣ ಎಕ್ಸಸೈಸಸ್ ಮತ್ತೆ ಸ್ವಲ್ಪ ವರ್ಡ್ ಮೇಲೆ. ಇಲ್ಲಿ ಬಂದ್ಬಿಟ್ವಿ, ಇಫ್ ಶಿ ಲೆಫ್ಟ್ at 4 PM, she should be there or she should be here by now ಅಂತ. ಓಕೆನಾ, ಅವಳು 4 ಗಂಟೆಗೆ ಬಿಟ್ಟಿದ್ರೆ ಈಗಾಗಲೇ ಅಲ್ಲಿ ಇರ್ಬೋದಿತ್ತಪ್ಪ. ನೆಕ್ಸ್ಟ್, ಗೋ ಡ್ಯಾಶ್ ದೇರ್ ಆ್ಯಂಡ್ ಕ್ಯಾಚ್ ದ ಬಾಲ್. ಏನಾಗುತ್ತಿದ್ದು, ಗೋ ಓವರ್ ದೇರ್ ಆ್ಯಂಡ್ ಕ್ಯಾಚ್ ದ ಬಾಲ್, ಕರೆಕ್ಟಾ. ನೆಕ್ಸ್ಟ್, ಡ್ಯಾಶ್ your determination, you'll be able to achieve your dreams. ಓಕೆ, ನಿನ್ನ ಡಿಟರ್ಮಿನೇಷನ್ ಇಂದ ನೀನು ನಿನ್ನ ಕನಸನ್ನು ಅಚೀವ್ ಮಾಡಬಹುದು, ನನಸು ಮಾಡ್ಕೋಬಹುದು. ವಿತ್ ಯೋರ್ ಡಿಟರ್ಮಿನೇಷನ್, ಓವರ್ ಯೋರ್ ಡಿಟರ್ಮಿನೇಷನ್, ಬೈ ಯೋರ್ ಡಿಟರ್ಮಿನೇಷನ್. ಏನಾಗುತ್ತಿದ್ದು, ವಿತ್ ಯೋರ್ ಡಿಟರ್ಮಿನೇಷನ್, ನಿನ್ನ ಡಿಟರ್ಮಿನೇಷನ್ ಇಂದ. ಓಕೆ, ನೆಕ್ಸ್ಟ್, ಶಿ ವಾಸ್ ಡ್ಯಾಶ್ ಮೀ ವೆನ್ ದ ಆಕ್ಸಿಡೆಂಟ್ ಆಕರ್ಡ್. ಅವಳು ನನ್ನ ಜೊತೆ ಇದ್ಲು, ಆಕ್ಸಿಡೆಂಟ್ ಆದಾಗ ಅವಳು ನನ್ನ ಜೊತೆನೇ ಇದ್ಲಪ್ಪ. ಸೊ ಶಿ ವಾಸ್ ವಿತ್ ಮೀ ಆಗುತ್ತೆ. ಓಕೆನಾ. ಈಗ ನೆಕ್ಸ್ಟ್ ಕಂಜಂಕ್ಷನ್ನ ನೋಡೋಣ. ಸೊ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಸೊ ಕಂಜಂಕ್ಷನ್ ಜಾಯಿನ್ಸ್ 2 words. ಓಕೆ, ಎರಡು ಪದಗಳನ್ನ ಜಾಯಿನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಸಿಂಪಲ್ ಆಗಿ ಆ್ಯಂಡ್ ಆಗುತ್ತೆ. ಓಕೆ, ಹಂಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ,
ಐ ಈಟ್ ಲಂಚ್ ವಿತ್ ಕೇಟ್ ಆ್ಯಂಡ್ ಡೋಮಾ. ಸೊ ನಾನು ಕೇಟ್ ಮತ್ತು ಡೋಮಾ ಜೊತೆ ಮಧ್ಯಾಹ್ನದ ಊಟ ಮಾಡಿದೆ. ಓಕೆ, ಬಿಕಾಸ್ ಇಟ್ ಈಸ್ ರೈನಿ ಟುಡೇ ದ ಟ್ರಿಪ್ ಹ್ಯಾಸ್ ಕ್ಯಾನ್ಸಲ್ಡ್ ಆರ್ ಟ್ರಿಪ್ ಈಸ್ ಕ್ಯಾನ್ಸಲ್ಡ್. ಇವತ್ತು ಮಳೆ ಐತೆ, ಮಳೆ ಆಗೋದ್ರಿಂದ ಟ್ರಿಪ್ ಕ್ಯಾನ್ಸಲ್ ಆಗಿಬಿಟ್ಟಿದೆ, ಮಳೆ ಆಗ್ತಿದ್ದರಿಂದ. ಶಿ ಡಿಡ್ಂಟ್ ಪ್ರೆಸ್ ದ ಬೆಲ್ ಬಟ್ ಐ ಡಿಡ್. ಅವ್ರು ಬೆಲ್ ಪ್ರೆಸ್ ಮಾಡಲಿಲ್ಲ, ಬಟ್ ನಾನು ಪ್ರೆಸ್ ಮಾಡ್ದೆ. ಓಕೆ, ಅಲ್ಲಿ ಬಟ್. ನೆಕ್ಸ್ಟ್ ದೇರ್ ಆರ್ 3 ಟೈಪ್ಸ್ ಆಫ್ ಕಂಜಂಕ್ಷನ್ಸ್. ಅದರಲ್ಲಿ 3 ಟೈಪ್ಸ್ ಇದೆ. ಒಂದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಆಗುತ್ತೆ. ಇಲ್ಲೇನಾಗುತ್ತೆ, ಅದು 2 ಅಥವಾ 3 ಶಬ್ದಗಳನ್ನ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್, ಬಟ್, ಆಲ್ಸೋ, ಫಾರ್, ಎಟ್ ಆ್ಯಂಡ್ ನಾಟ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೋರಿಲೇಟಿವ್ ಕಂಜಂಕ್ಷನ್ಸ್. ಏನಾಗುತ್ತೆ, ಯೂಸ್ಡ್ ಇನ್ 2 ಪೇರ್ಸ್, 2 ಪೇರಲ್ಲಿ ಯೂಸ್ ಮಾಡ್ತೀವಿ. ಬೋತ್ ಆ್ಯಂಡ್. ಓಕೆ, ಐದರ್ ಆರ್, ನೈದರ್ ನಾರ್, ನಾಟ್ ಓನ್ಲಿ ಬಟ್ ಆಲ್ಸೋ, ಹಾಗೆ. ಓಕೆನಾ, ಒಂದೇ ಯೂಸ್ ಮಾಡಲ್ಲ, 2 ಪೇರಲ್ಲಿ ಯೂಸ್ ಮಾಡ್ತೀವಿ ಇನ್ ಶಾರ್ಟ್. ಓಕೆ, ಸಬ್ ಆರ್ಡಿನೇಟಿಂಗ್ ಅಂದರೆ ಸೆಂಟೆನ್ಸ್ನ ಮೊದಲೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆಲ್ದೋ, ಆಫ್ಟರ್ ಹಿ ಗೋಸ್, ಬಿಫೋರ್ ಹಿ ಕಮ್ಸ್. ಓಕೆ, ಬಿಕಾಸ್ ಇಟ್ ವಾಸ್ ಡನ್, ಸೊ ಹಾಗೆ. ಹೌ ಆರ್ ಯು? ಓಕೆ, ಹೌ ಅಬೌಟ್ ಇಟ್, ಹೌ ಅಬೌಟ್ ದಿಸ್, ಇಫ್ ಯು ಡೂ ದ್ಯಾಟ್ ಐ ವಿಲ್ ಡೂ ದಿಸ್ ಆಲ್ಸೋ, ಹಂಗೆ. ಓಕೆನಾ, ಎಕ್ಸಾಂಪಲ್ಸ್ ಇದೆ. ಆ್ಯಂಡ್, ಆರ್, ನಾರ್, ಬಟ್, ಅಟ್, ಸೊ, ಬಿಕಾಸ್, ಹಿಂಗೆಲ್ಲ ಇವೆಲ್ಲ ಕಂಜಂಕ್ಷನ್ಸ್ ಎಕ್ಸಾಂಪಲ್ಸ್. ನೆನ್ಪಿಟ್ಕೊಳ್ಳಿ, ಇಫ್, ಅನ್ಲೆಸ್ ಎಲ್ಲ ಆಗುತ್ತೆ. ಇನ್ನೊಂದು ಥರ ಇದೆ ಕಂಜಂಕ್ಟಿವ್ ಅಡ್ವರ್ಬ್ಸ್ ಅಂತ. ಸೊ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ಆದರೂ ಟ್ರೈ ಮಾಡೋಣ. ಏನಾಗುತ್ತೆ ಅಂದರೆ, ಇದು ಕಂಜಂಕ್ಟಿವ್ ಅಡ್ವರ್ಬ್ಸ್ ಜಾಯಿನ್ ಇಂಡಿಪೆಂಡೆಂಟ್ ಕ್ಲಾಸ್. ಓಕೆ, 2 ಇಂಡಿಪೆಂಡೆಂಟ್ ಶಬ್ದ ಇದೆ ಅಥವಾ 2 ಇಂಡಿಪೆಂಡೆಂಟ್ ಸೆಂಟೆನ್ಸಸ್, ಅದನ್ನು ಕನೆಕ್ಟ್ ಮಾಡೋದಕ್ಕೆ ಕಂಜಂಕ್ಟಿವ್ ಅಡ್ವರ್ಬ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಓಕೆ, ಅಕಾರ್ಡಿಂಗ್ಲಿ, ಆಲ್ಸೋ, ಬಿಸೈಡ್ಸ್, ಫೈನಲಿ, ಹವೆವರ್, ಇಂಡೀಡ್, ಇನ್ಸ್ಟೆಡ್. ಓಕೆ, ಲೈಕ್ ವೈಸ್, ಮೀನ್ ವೈಲ್, ಮೋರ್ ಓವರ್, ನೆವರ್ಲೆಸ್. ಸೈಡ್ ಡಿಫ್ರೆಂಟ್ ಸೆಂಟೆನ್ಸ್ ಇದೆ, ಅದನ್ನು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೀ ಈಸ್ ನಾಟ್ ಗುಡ್ ಲುಕಿಂಗ್. ಓಕೆ, ಅವನು ಗುಡ್ ಲುಕಿಂಗ್ ಇಲ್ಲ, ಆದರೂ ಕೂಡ ಅವನು ಹುಡುಗಿರೊಳಗೆ ಫುಲ್ ಪಾಪ್ಯುಲರ್ ಇದ್ದಾನಪ್ಪ. ಸೊ ಹಿಂಗಿರುತ್ತೆ ಸೆಂಟೆನ್ಸ್. ಸೊ ಅಲ್ಲೇನಾಗುತ್ತೆ, ಹೀ ಈಸ್ ನಾಟ್ ಗುಡ್ ಲುಕಿಂಗ್, ನೆವರ್ಲೆಸ್ ಹೀ ಈಸ್ ಪಾಪ್ಯುಲರ್ ಅಮಾಂಗ್ ಗರ್ಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು, ಹಿ ಡಿಡ್ಂಟ್ ಗೋ ಟು ಸ್ಕೂಲ್. ಅವನು ಸ್ಕೂಲ್ಗೆ ಹೋಗಿಲ್ಲ, ಅವನು ಹೋಗ್ಲೂ ಇಲ್ಲ, ಆದರೂ ಕೂಡ. ಓಕೆ, ಅವ್ನು ಸ್ಕೂಲ್ ಹೋಗಿಲ್ಲ, ಸ್ಕೂಲ್ ಬಿಟ್ಟು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟ ಇನ್ ಶಾರ್ಟ್. ಓಕೆ, ಸ್ಕೂಲ್ ಹೋಗಲಿಲ್ಲ, ಅದು ಬಿಟ್ಟು ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಏನಾಗುತ್ತೆ, ಅದು ಅದ್ರ ಬದಲಾಗಿ ಅವನು ಸ್ಕೂಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. ಓಕೆ, ಹಿ ಡಿಡ್ಂಟ್ ಗೋ ಟು ಸ್ಕೂಲ್, ಇನ್ಸ್ಟೆಡ್ ಹಿ ಸ್ಟಾರ್ಟೆಡ್ ಹಿಸ್ ಓನ್ ಬಿಸ್ನೆಸ್. ಟಾಮ್ ಈಸ್ ಅ ಸ್ಪೋರ್ಟ್ಸ್ಮನ್. ಓಕೆ, ಅವ್ನು ಸ್ಪೋರ್ಟ್ಸ್ಮನ್ನು. ಹಾಗೇನೆ ಹಿಸ್ ಬ್ರದರ್ ಟಾಮ್ ಈಸ್ ಅಥ್ಲೆಟಿಕ್. ಓಕೆ, ಲೈಕ್ ವೈಸ್ ಆಗುತ್ತೆ. ಸೊ ಇವನು ಸ್ಪೋರ್ಟ್ಸ್ಮನ್ನು, ಹಾಗೆ ಇವ್ರ ಬ್ರದರ್ ಕೂಡ ಸ್ಪೋರ್ಟ್ಸ್ಮನ್ನು, ಲೈಕ್ ವೈಸ್. ಓಕೆ, ಹರಿ ಅಪ್, ಅದರ್ವೈಸ್ ಯು ವಿಲ್ ಬಿ ಲೇಟ್ ಫಾರ್ ದ ಟ್ರೈನ್. ಓಕೆ, ನೆಕ್ಸ್ಟ್, ಐ ಸ್ಟಡಿಡ್ ಹಾರ್ಡ್ ಫಾರ್ ದಿ ಎಕ್ಸಾಮ್. ಎಟ್ ಐ ಫೇಲ್ಡ್, ಬಟ್ ಐ ಫೇಲ್ಡ್ ಆಗುತ್ತೆ. ಹವೆವರ್ ಐ ಫೇಲ್ಡ್ ಆಗುತ್ತೆ, ಇದು ಆಗುತ್ತೆ. ಸೊ ಇದು ಅಡ್ಜೆಕ್ಟಿವ್ ಅಡ್ವರ್ಬ್ ಇದೆ, ಹವೆವರು ಆಗುತ್ತೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಸೈಸಸ್. ಸೊ ಡ್ಯಾಶ್ ಆ್ಯಂಡ್ ಡ್ಯಾಶ್ 8 ಆರ್ ಟೇಕಿಂಗ್ ದಿ ಜಾಗ್ರಫಿ ಕ್ಲಾಸ್. ಯಾರ್ಯಾರಾಗುತ್ತೆ, ನೈದರ್ ಮೈ ಫ್ರೆಂಡ್ ನಾರ್ ಐ ಆಗಲ್ಲ, ಅಥವಾ ಬೋತ್ ಮೈ ಫ್ರೆಂಡ್ ಆ್ಯಂಡ್ ಐ ಆಗುತ್ತಿದ್ದು. ಓಕೆನಾ, ಬೋತ್ ಇಬ್ರು, ನಾನು ಮತ್ತು ನನ್ನ ಫ್ರೆಂಡ್. ಓಕೆನಾ, ಬೋತ್ ಮೈ ಫ್ರೆಂಡ್ ಆ್ಯಂಡ್ ಐ ಆರ್ ಟೇಕಿಂಗ್. ನೆಕ್ಸ್ಟ್, ದೀಪಕ್ ಆ್ಯಂಡ್ ಸಂತೋಷ್ ಆರ್ ಬೆಸ್ಟ್ ಫ್ರೆಂಡ್ಸ್. ಆ್ಯಂಡ್ ಆಗುತ್ತೆ, ಎರಡನ್ನೂ ಕನೆಕ್ಟ್ ಮಾಡುತ್ತೆ. ಓಕೆ, 2 ನೌನ್ಸ್ನ ಕನೆಕ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಡು ಯು ವಾಂಟ್ ಟು ಗೋ ಸ್ವಿಮ್ಮಿಂಗ್ ಆರ್ ಗಾಲ್ಫಿಂಗ್. ಓಕೆ, ಸ್ವಿಮ್ಮಿಂಗ್ ಹೋಗ್ತೀಯಾ, ಇಲ್ಲಾಂದರೆ ಗಾಲ್ಫಿಂಗ್ ಹೋಗ್ತೀಯಾ. ನೆಕ್ಸ್ಟ್, ಮೇಕ್ ಶ್ಯೂರ್ ಯು ವರ್ಕ್ ಹಾರ್ಡ್. ಮೇಕ್ ಶ್ಯೂರ್ ಯು ವರ್ಕ್ ಹಾರ್ಡ್, ಡ್ಯಾಶ್ ಯು ವಿಲ್ ನಾಟ್ ಆರ್ ಎಲ್ಸ್ ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಇಲ್ಲಾಂದರೆ ಬೇರೆನೂ ಹಾಕೋಬೋದು ನೀವು ಇಲ್ಲಿ, ಆರ್ ಆಗುತ್ತೆ. ಓಕೆನಾ, ಆರ್. ಐ ಸ್ಟಡಿಡ್ ಗ್ರಾಮರ್ ಫಾರ್ ಅ ಲಾಂಗ್ ಟೈಮ್. ನಾನು ಗ್ರಾಮರ್ ಫುಲ್ ಏನು ಕೇಳ್ತೀರಾ, 10-20 ದಿನ ಗ್ರಾಮರ್ ಓದಿದ್ದೀನಿ, ಆದರೂ ಕೂಡ ನಂಗೆ ಇಂಗ್ಲೀಷ್ ಬರ್ತಿಲ್ಲಪ್ಪ, ಆದರೂ ನಾನು ಮಿಸ್ಟೇಕ್ ಮಾಡ್ತೀನಿ ಅಂತ ಅರ್ಥ. ಆದರೂ ಎಟ್ ಆರ್ ಬಟ್ ಸ್ಟಿಲ್ ಎಟ್ ಯಾವ್ದು ಆಗುತ್ತೆ. ಓಕೆ, ಬಟ್ ಆಗುತ್ತೆ. ಎಟ್ ಐ ಸ್ಟಿಲ್ ಮೇಕ್ ದ ಮಿಸ್ಟೇಕ್. ಓಕೆನಾ, ಲೆಟ್ ಮೀ ನೋ ಇಫ್ ಯು ವಿಲ್ ಬಿ ಏಬಲ್ ಟು. ಓಕೆ,
ನನಗೆ ಹೇಳಪ್ಪ ನೀನು ಪಾರ್ಟಿಗೆ ಬರೋಕ್ಕಾಗುತ್ತಾ ಇಲ್ಲ ಅಂತ ನಂಗೆ ಹೇಳು. ಓಕೆ ಎಟ್ ಸಾರಿ ಇಫ್ ನೆಕ್ಸ್ಟ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಐದರ್ ವುಡ್ ಆರ್ ಬ್ರಿಕ್ಸ್ ಇಲ್ಲಾಂದರೆ ನೈದರ್ ವುಡ್ ಆರ್ ಬ್ರಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಹೋಮ್ ಬಿಲ್ಡಿಂಗ್ ಮೆಟೀರಿಯಲ್. ಓಕೆ ಐದರ್ ವುಡ್ ಆರ್ ಬ್ರಿಕ್ ಆಗುತ್ತೆ, ವುಡ್ನೂ ಆಗ್ಬೋದು ಬ್ರಿಕ್ನೂ ಆಗ್ಬೋದು. ನೆಕ್ಸ್ಟ್ ಐ ಹ್ಯಾವ್ ಟು ಗೋ ಹೋಮ್ ನಾವ್ ಡ್ಯಾಶ್ ಐ ರಿಯಲಿ ವಿಶ್ ಟು ಬಟ್ ಐ ರಿಯಲಿ ವಿಶ್ ಟು ಸ್ಟೇ ಹಿಯರ್ ಆರ್ ಎಟ್ಟು ಆಗುತ್ತೆ. ಓಕೆನಾ, ಸೊ ಇದು ತಪ್ಪಿದು. ನೆಕ್ಸ್ಟ್ ಐ ವಾಸಂಟ್ ಫೀಲಿಂಗ್ ವೆಲ್ ದಿಸ್ ಮಾರ್ನಿಂಗ್ ಎಟ್ ಐ ಹ್ಯಾಡ್ ಟು ಬಟ್ ಐ ಹ್ಯಾಡ್ ಟು ಗೋ ಟು ವರ್ಕ್, ಎರಡು ಆಗುತ್ತೆ. ಓಕೆನಾ, ನೆಕ್ಸ್ಟ್ ಐ ಆಮ್ ನಾಟ್ ವೆಲ್ ಡ್ಯಾಶ್ ಐ ಡಿಸೈಡೆಡ್ ಟು ಟೇಕ್ a day off from work. I'm not well, so I decided. Okay, so ಆಗುತ್ತೆ. Dash unless you work out regularly you will not see any results. ಓಕೆನಾ, unless ನೀನು ವರ್ಕ್ ಮಾಡಲಿಲ್ಲ ಅಂದರೆ ಪಕ್ಕ ನಿಮಗೆ ರಿಸಲ್ಟ್ ಸಿಗಲ್ಲ. he had no money, ಅವನ ಹತ್ರ ದುಡ್ಡಿಲ್ಲ. ಡ್ಯಾಶ್ he was prepared to help me, ಆದರೂ ಕೂಡ ನಂಗೆ ಹೆಲ್ಪ್ ಮಾಡೋಕ್ಕೆ ರೆಡಿ ಆದ. It should be at again. At he was prepared. Okay. Next, I could not find place. Nang place. I could not find a place. Dash I lost the map. Okay. ನಂಗೆ ಪ್ಲೇಸ್ ಸಿಗ್ಲಿಲ್ಲ ಯಾಕಂದ್ರೆ ನಾನು ಮ್ಯಾಪ್ನ ಕಳ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ಆಗುತ್ತೆ ಅನ್ಸುತ್ತೆ. ಓಕೆನಾ. ಡ್ಯಾಶ್ ಐ ವಾಸ್ ವಾಕಿಂಗ್ ವೈಲ್ ಐ ವಾಸ್ ವಾಕಿಂಗ್ ಆನ್ ದ ಸ್ಟ್ರೀಟ್. ಓಕೆ, ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಐ ಫೌಂಡ್ ವಾಂಟೆಡ್ ಡಾಗ್. ಓಕೆ, ನಾನು ರೋಡ್ ಮೇಲೆ ಹೋಗ್ಬೇಕಾದ್ರೆ ನನಗೆ ಇದು ಸಿಕ್ತು ಅಂತ. ಓಕೆ, ಈಗ ನೆಕ್ಸ್ಟ್ ಇಂಟರ್ಸೆಕ್ಷನ್ಸ್ ಮೇಲೆ ಫೋಕಸ್ ಮಾಡೋಣ. ಇಂಟರ್ಸೆಕ್ಷನ್ಸ್ ಅಂದರೆ ಇದು ಇಂಟರ್ಸೆಕ್ಷನ್ ಈಸ್ ಅ ವರ್ಡ್ ದಟ್ ಎಕ್ಸ್ಪ್ರೆಸಸ್ ಸಮ್ ಕೈಂಡ್ ಆಫ್ ಎಮೋಷನ್. ಸೊ ಎಮೋಷನ್ನ ಇಂಡಿಕೇಟ್ ಮಾಡುತ್ತೆ. ಎಕ್ಸಾಂಪಲ್ಸ್ಗೆ ಔಚ್ ದಟ್ ಹರ್ಟ್ಸ್, ಯಪ್ಪ ದೇವ್ರೆ ಅದು ಹರ್ಟ್ ಆಗುತ್ತೆ. ವೆಲ್ ಐ ನೀಡ್ ಅ ಬ್ರೇಕ್, ಓ ಶರ್ಟ್ ನಂಗೆ ಈಗ ಬ್ರೇಕ್ ಬೇಕಪ್ಪ. ಓಕೆ, ಆವ್ ವಾಟ್ ಅ ಬ್ಯೂಟಿಫುಲ್ ಡ್ರೆಸ್, ಯಾರ್ದು ಹುಡುಗಿ ನೋಡ್ಕೊಂಡು ಡ್ರೆಸ್ ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಸೊ ಆಗ ಹಾಕ್ತೇವೆ ಹೋಗ್ಬೇಕು. ಉಪ್ಸ್ ಐ ಆಮ್ ಸಾರಿ, ಓ ಸಾರಿ ದಟ್ ವಾಸ್ ಮೈ ಮಿಸ್ಟೇಕ್, ಅದು ನನ್ನ ಮಿಸ್ಟೇಕ್ ಆಗಿತ್ತು. ಈಸ್ ಡು ಐ ನೀಡ್ ಟು ಡೂ ಇಟ್ ಅಗೇನ್, ಶಟ್ ಯಪ್ಪ ದೇವ್ರೆ ಮತ್ತೆ ಮಾಡ್ಬೇಕಾಯ್ತಿನ್ನ. ಓಕೆ, ಓ ಐ ಡಿಂಟ್ ನೋ ದ್ಯಾಟ್. ಓಕೆ, ಓ ನಂಗೆ ಅದು ಗೊತ್ತಿದ್ದಿರಲಿಲ್ಲ. ಎಸ್ ಐ ವಿಲ್ ಡೂ ಇಟ್. ಓಕೆ, ನಾನು ಮಾಡ್ತೀನಿ. ಓಕೆನಾ. ನೋ ಐ ಆಮ್ ನಾಟ್ ಗೋಯಿಂಗ್ ಟು ಗೋ ದೇರ್, ಇಲ್ಲಪ್ಪ ನಾನು ಹೋಗೋದೇ ಇಲ್ಲ. ನೆಕ್ಸ್ಟ್ ನೋಪ್ ದಟ್ಸ್ ನಾಟ್ ವಾಟ್ ಐ ವಾಂಟ್, ಇಲ್ಲ ನಂಗೆ ಅದು ನಾನು ಹೇಳಿದ್ನಲ್ಲ ಅದು ನಂಗಲ್ಲ, ದಟ್ಸ್ ನಾಟ್ ವಾಟ್ ಐ ವಾಂಟ್. ಇದು ಸೆಂಟೆನ್ಸು ನಂಗಿದು ನಾನು ಅದನ್ನು ಹೇಳಿಲ್ಲ, ನಂಗೆ ಅದು ಬೇಕಾಗಿಲ್ಲ, ಅದು ನಾನು ಕೇಳಿದ್ದಲ್ಲ, ನನಗೆ ಅದು ಬೇಕಾಗಿಲ್ಲ, ನಂಗೆ ಬೇರೆ ದಿನ ಬೇಕಿತ್ತು. ಓಕೆನಾ, ಆ ರೀತಿ ಒಂದೊಂದು ಸಾರಿ ಇಂಗ್ಲೀಷ್ ವರ್ಡ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡೋದಕ್ಕೂ ಒಂದು ಸ್ವಲ್ಪ ಕಷ್ಟ ಆಗ್ಬಿಡುತ್ತಪ್ಪ. ನೆಕ್ಸ್ಟ್, ವೆಲ್ ವಾಟ್ ಐ ಮೀನ್ಟ್ ವಾಸ್ ನಥಿಂಗ್ ಲೈಕ್ ದ್ಯಾಟ್. ಸೊ ಏನೋ ನೀನು ಹೇಳಿದ್ಯಾ ಆ ರೀತಿ ಅಲ್ಲಪ್ಪ, ಏನೋ ಒಂದು ಹೇಳಿರ್ತೀರ, ಅದು ತಪ್ಪು ತಿಳ್ಕೊಂಡಿರ್ತಾರೆ, ಹಾಗೆ ಈ ಸೆಂಟೆನ್ಸ್ನ ಯೂಸ್ ಮಾಡ್ತೀವಿ. ಹರಿ ಈಸ್ ಅ ಪ್ರಪೋಸಲ್. ಓಕೆ, ಇದು ನಮ್ಮ ಕಡೆಯಿಂದ ಒಂದು ಪ್ರಪೋಸಲ್ ಇದೆ, ತಗೊಳ್ರಪ್ಪ, ನಿಮ್ದು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂದರೆ ಬಿಡಿ. ಯು ರಿಯಲಿ ನೀಡ್ ಟು ಬಿ ಆನ್ ಅ ಡಯೇಟ್. ಓಕೆ, ಒಬ್ಬನು ನೋಡ್ಕೊಂಡಿಯಪ್ಪ ದೇವ್ರೆ ನೀನು ದಪ್ಪಾಗಿದೆಯಾ, ನೀನು ಡಯಟ್ ಮಾಡಬೇಕಪ್ಪ ಅಂತ ಹೇಳ್ದಂಗೆ. ಓಕೆನಾ, ಸೊ ಇದು ಇಂಟರ್ಜೆಕ್ಷನ್ಸ್ ಆಯಿತು. ಓಕೆನಾ, ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಅನಿಸುತ್ತೆ, ಸೊ ಎಲ್ಲಿ ಯೂಸ್ ಮಾಡಬೇಕಂತ. ಓಕೆ, ಇವತ್ತಿನ ಸೆಷನಲ್ಲಿ ಇಷ್ಟೇ ಇದರಲ್ಲಿ ಕವರ್ ಮಾಡಿರೋದು. ಜಾಸ್ತಿ ಇಂಪಾರ್ಟೆಂಟ್ ಇದೆ ಕಂಜಂಕ್ಷನ್ಸು, ಇಂಟರ್ಜೆಕ್ಷನ್ಸು. ಓಕೆ, ಎಲ್ಲನೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಸಿಕ್ಕರೆ ಹೊರಗೂ ಶಬ್ದನೂ ತಗೊಂಡು ಸೆಂಟೆನ್ಸ್ ಫಾರ್ಮ್ ಮಾಡೋದು ಟ್ರೈ ಮಾಡಿ. ಓಕೆನಾ, ಸೊ ಇನ್ನು ಡೇ 5 ಸೆಷನಲ್ಲಿ ನಾನು ಟೆನ್ಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ಟೆನ್ಸಸ್ ಕವರ್ ಮಾಡ್ಕೊಂಡಿದ್ರೆ ನಿಮಗೆ ಆಗ ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರಲ್ಲಿ ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಓಕೆ, ವೆಲ್ ಇವತ್ತಿನ ಸೆಷನಲ್ಲಿ ಇಷ್ಟೇ, ಮುಂದೆ ಸಿಗುವ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಮುಂದಿನ ಸೆಷನಲ್ಲಿ ಸಿಗುವ. ಬಾಯ್.